ವಿಧಾನ ಎಲ್ಲ ಮುಗೀತು. ಒಂದು ನಿಮಿಷ ರೆಡಿ ಇದ್ದೀರಾ ಸರ್, ರಾಯವ್ರದ್ದು ಅಂತಿಮ ವಿಧಾನ ಎಲ್ಲ ಮುಗೀತು. ಈಗ ನೆಕ್ಸ್ಟ್ ಏನು ಇಲ್ಲ, ಈಗ ಸದ್ಯಕ್ಕೇನೂ ಇಲ್ಲ, ಮುಗಿದಾಯಿತು. ರಾಯ್ ಹೋಗಿದ್ದಾಯಿತು. ಅದನ್ನು ನಮ್ಗೆ ಜೀರ್ಣ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಇದೆ. ನಮಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಲೆಟಸ್ ವೆಯ್ಟ್ ಮಾಡೋಣ, ಫ್ಯಾಮಿಲಿ ಎಲ್ಲ ಏನು ಡಿಸೈಡ್ ಮಾಡ್ತಾರೆ ಮುಂದಕ್ಕೆ ಅಂತ. ಈಗ ಹೇಳೋವಂಥದ್ದು ಏನೂ ಇಲ್ಲ. ನಮಗೆ ಹೋಗ್ಬೇಕಾಗಿರೋರು ಹೋಗಿದ್ದಾರೆ. ಇನ್ನೊಂದು ಡಾಕ್ಟರ್ ರಾಯ್ ಇರಲ್ಲ ನಮ್ಮ ಕನ್ನಡ ಪ್ರೋಗ್ರಾಮ್ಗಾಗಲಿ ಎಲ್ಲಾದರೂ ಆಗಲಿ. ರಾಯ್ ಅವರು ತುಂಬ ಎಕ್ಸೈಟಿಂಗ್ ಆಗಿ ಬರೋರು. ಆ ರಾಯ್ ಇನ್ನಿಲ್ಲ, ಅಷ್ಟೇ ನಾನು ಹೇಳಕ್ಕೆ ಬಯಸ್ತೀನಿ. ನನ್ನ ಹತ್ರ ಮಾತಾಡಿದ್ದು ಜಾನ್ವರಿ ನನ್ನ ಹತ್ರ ಲಾಸ್ಟ್ ಮಾತಾಡಿದ್ದು 30ನೇ ತಾರೀಕು ಬೆಳಗ್ಗೆ 10:40 ಮಾತಾಡೋರು. ನಾನು ಇರಲಿಲ್ಲ, ಇಲ್ಲ ಊರಲ್ಲಿ ಇರಲಿಲ್ಲ, ನಾನು ಥಾಯ್ಲೆಂಡಲ್ಲಿದ್ದೆ, ಮದುವೆಗೆ ಹೋಗಿದ್ದೆ. ನೀನು ಯಾವಾಗ ವಾಪಸ್ ಬರ್ತೀಯ ಅಂದರು. ನಾನು ನಾಳೆ 7 ಗಂಟೆ ರಾತ್ರಿ ಬರ್ತೀನಿ ಅಂದೆ. ಸರಿ, ನೀನು ಬಾ ಮಾತಾಡಬೇಕು ಅಂದರು, ಅಷ್ಟೇ. ಅದರ ಬಗ್ಗೆ ಏನು ಮಾತಾಡಿಲ್ಲ, ಅವತ್ತೇನು ಮಾತಾಡಿಲ್ಲ, ಏನು ಚರ್ಚೆ ಮಾಡಿಲ್ಲ. ನಾನು ಯಾವಾಗ ಬರ್ತೀನಿ ಅಂದರೆ ಒಂದು 2-3 ಸತಿ ಕಾಲ್ ಮಾಡಿದ್ರು. ನಾನು 2-3 ಸತಿ ಇದನ್ನೇ ಹೇಳಿದೆ, ಅಷ್ಟು ಬಿಟ್ಟರೆ ಇನ್ನೇನು ಮಾತಾಡಿಲ್ಲ. ನನಗೆ 4 ಗಂಟೆ 8 ನಿಮಿಷ ಗೊತ್ತಾಯಿತು. ಅವತ್ತು ನಾನು ಅಲ್ಲಿಂದ ಹೊರಟೆ, ಬೆಳಗ್ಗೆ 6 ಗಂಟೆಗೆ ಬಂದೆ ಲ್ಯಾಂಡ್ ಆದ. ಅವರು 27ನೇ ತಾರೀಕು ಬೆಂಗಳೂರಿಗೆ ಬಂದಿದ್ದರು. ಜಾನ್ವರಿ 27ನೇ ತಾರೀಕು ಬಂದಿದ್ದರು. ಅವರು ಕಾನ್ರಾಡ್ ಹೋಟ್ಲಲ್ಲಿದ್ದರು. ಅದ್ರ ಬಗ್ಗೆ ನಾನು ಇವಾಗ ಏನು ಹೇಳೋಕ್ಕಾಗಲ್ಲ. ನಾನು ಅದೇನು ಮಾತಾಡೋಕ್ಕೆ ಸರ್, ಯಾಕಂತಂದರೆ ಸಾಕಷ್ಟು ಅನುಮಾನಗಳಿದೆ. SIT ಅಲ್ಲ, ಅದೆಲ್ಲ ಕರೆಕ್ಟು ಇರ್ಬೋದು. ನಾನು ಈಗ ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ತಯಾರಿಲ್ಲ, ರೆಡಿ ಇಲ್ಲ ಇವಾಗ. ಅದ್ರ ಬಗ್ಗೆ ನಾನು ಕೇಳ್ತಾರೆ. SIT ಬಗ್ಗೆ SITಯಲ್ಲಿ ಏನಾಗುತ್ತೆ ಅಂತ ನೋಡೋಣ, ಅಷ್ಟೇ. ಏನು ಮಾಡ್ತಾರೆ ಸರ್, ಯಾಕಂತಂದರೆ ಆಪ್ತ ಮೂಲಗಳು ಹೇಳೋ ಪ್ರಕಾರ ಅವರಿಗೆ ತುಂಬ ಒತ್ತಡ ಇತ್ತು IT-ಯಿಂದ ಅನ್ನೋಂಥದ್ದು. ನಾನು ಆ 3 ದಿವಸ ಇಲ್ಲಿ ಇರಲಿಲ್ಲ, ಅದೇ ಆಗಿರೋದು. ನಾನು ಆ 3 ದಿವಸ ಅಲ್ಲಿ ಮದುವೆಗೆ ಹೋಗಿದ್ದೆ. ಅವರಿಲ್ಲಿ 27ನೇ ತಾರೀಕು ಬಂದರು, ನಾನು 28ನೇ ತಾರೀಕು ಬೆಳಗ್ಗೆ ಮದುವೆಗೆ ಹೋದೆ. ನಾನು ಇರಲಿಲ್ಲ. ವಿಧಾನ ಎಲ್ಲ ಮುಗೀತು. ಒಂದು ನಿಮಿಷ ರೆಡಿ ಇದ್ದೀರಾ ಸರ್, ರಾಯವ್ರದ್ದು ಅಂತಿಮ ವಿಧಾನ ಎಲ್ಲ ಮುಗೀತು. ಈಗ ನೆಕ್ಸ್ಟ್ ಏನು ಇಲ್ಲ, ಈಗ ಸದ್ಯಕ್ಕೇನೂ ಇಲ್ಲ, ಮುಗಿದಾಯಿತು. ರಾಯ್ ಹೋಗಿದ್ದಾಯಿತು. ಅದನ್ನು ನಮ್ಗೆ ಜೀರ್ಣ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಇದೆ. ನಮಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಲೆಟಸ್ ವೆಯ್ಟ್ ಮಾಡೋಣ, ಫ್ಯಾಮಿಲಿ ಎಲ್ಲ ಏನು ಡಿಸೈಡ್ ಮಾಡ್ತಾರೆ ಮುಂದಕ್ಕೆ ಅಂತ. ಈಗ ಹೇಳೋವಂಥದ್ದು ಏನೂ ಇಲ್ಲ. ನಮಗೆ ಹೋಗ್ಬೇಕಾಗಿರೋರು ಹೋಗಿದ್ದಾರೆ. ಇನ್ನೊಂದು ಡಾಕ್ಟರ್ ರಾಯ್ ಇರಲ್ಲ ನಮ್ಮ ಕನ್ನಡ ಪ್ರೋಗ್ರಾಮ್ಗಾಗಲಿ ಎಲ್ಲಾದರೂ ಆಗಲಿ. ರಾಯ್ ಅವರು ತುಂಬ ಎಕ್ಸೈಟಿಂಗ್ ಆಗಿ ಬರೋರು. ಆ ರಾಯ್ ಇನ್ನಿಲ್ಲ, ಅಷ್ಟೇ ನಾನು ಹೇಳಕ್ಕೆ ಬಯಸ್ತೀನಿ. ನನ್ನ ಹತ್ರ ಮಾತಾಡಿದ್ದು ಜಾನ್ವರಿ ನನ್ನ ಹತ್ರ ಲಾಸ್ಟ್ ಮಾತಾಡಿದ್ದು 30ನೇ ತಾರೀಕು ಬೆಳಗ್ಗೆ 10:40 ಮಾತಾಡೋರು. ನಾನು ಇರಲಿಲ್ಲ, ಇಲ್ಲ ಊರಲ್ಲಿ ಇರಲಿಲ್ಲ, ನಾನು ಥಾಯ್ಲೆಂಡಲ್ಲಿದ್ದೆ, ಮದುವೆಗೆ ಹೋಗಿದ್ದೆ. ನೀನು ಯಾವಾಗ ವಾಪಸ್ ಬರ್ತೀಯ ಅಂದರು. ನಾನು ನಾಳೆ 7 ಗಂಟೆ ರಾತ್ರಿ ಬರ್ತೀನಿ ಅಂದೆ. ಸರಿ, ನೀನು ಬಾ ಮಾತಾಡಬೇಕು ಅಂದರು, ಅಷ್ಟೇ. ಅದರ ಬಗ್ಗೆ ಏನು ಮಾತಾಡಿಲ್ಲ, ಅವತ್ತೇನು ಮಾತಾಡಿಲ್ಲ, ಏನು ಚರ್ಚೆ ಮಾಡಿಲ್ಲ. ನಾನು ಯಾವಾಗ ಬರ್ತೀನಿ ಅಂದರೆ ಒಂದು 2-3 ಸತಿ ಕಾಲ್ ಮಾಡಿದ್ರು. ನಾನು 2-3 ಸತಿ ಇದನ್ನೇ ಹೇಳಿದೆ, ಅಷ್ಟು ಬಿಟ್ಟರೆ ಇನ್ನೇನು ಮಾತಾಡಿಲ್ಲ. ನನಗೆ 4 ಗಂಟೆ 8 ನಿಮಿಷ ಗೊತ್ತಾಯಿತು. ಅವತ್ತು ನಾನು ಅಲ್ಲಿಂದ ಹೊರಟೆ, ಬೆಳಗ್ಗೆ 6 ಗಂಟೆಗೆ ಬಂದೆ ಲ್ಯಾಂಡ್ ಆದ. ಅವರು 27ನೇ ತಾರೀಕು ಬೆಂಗಳೂರಿಗೆ ಬಂದಿದ್ದರು. ಜಾನ್ವರಿ 27ನೇ ತಾರೀಕು ಬಂದಿದ್ದರು. ಅವರು ಕಾನ್ರಾಡ್ ಹೋಟ್ಲಲ್ಲಿದ್ದರು. ಅದ್ರ ಬಗ್ಗೆ ನಾನು ಇವಾಗ ಏನು ಹೇಳೋಕ್ಕಾಗಲ್ಲ. ನಾನು ಅದೇನು ಮಾತಾಡೋಕ್ಕೆ ಸರ್, ಯಾಕಂತಂದರೆ ಸಾಕಷ್ಟು ಅನುಮಾನಗಳಿದೆ. SIT ಅಲ್ಲ, ಅದೆಲ್ಲ ಕರೆಕ್ಟು ಇರ್ಬೋದು. ನಾನು ಈಗ ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ತಯಾರಿಲ್ಲ, ರೆಡಿ ಇಲ್ಲ ಇವಾಗ. ಅದ್ರ ಬಗ್ಗೆ ನಾನು ಕೇಳ್ತಾರೆ. SIT ಬಗ್ಗೆ SITಯಲ್ಲಿ ಏನಾಗುತ್ತೆ ಅಂತ ನೋಡೋಣ, ಅಷ್ಟೇ. ಏನು ಮಾಡ್ತಾರೆ ಸರ್, ಯಾಕಂತಂದರೆ ಆಪ್ತ ಮೂಲಗಳು ಹೇಳೋ ಪ್ರಕಾರ ಅವರಿಗೆ ತುಂಬ ಒತ್ತಡ ಇತ್ತು IT-ಯಿಂದ ಅನ್ನೋಂಥದ್ದು. ನಾನು ಆ 3 ದಿವಸ ಇಲ್ಲಿ ಇರಲಿಲ್ಲ, ಅದೇ ಆಗಿರೋದು. ನಾನು ಆ 3 ದಿವಸ ಅಲ್ಲಿ ಮದುವೆಗೆ ಹೋಗಿದ್ದೆ. ಅವರಿಲ್ಲಿ 27ನೇ ತಾರೀಕು ಬಂದರು, ನಾನು 28ನೇ ತಾರೀಕು ಬೆಳಗ್ಗೆ ಮದುವೆಗೆ ಹೋದೆ. ನಾನು ಇರಲಿಲ್ಲ.